ನನ್ನ ಹೆಸರು ಸೃಷ್ಟಿ ಅಳವಣಿ. ನಾನು ಸರ್ಕಾರಿ ಪ್ರೌಢಶಾಲೆ ನಾದಕೇಳಿಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತಿನ ದಿನ ನಾನು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಅಧ್ಯಾಯದಲ್ಲಿ ಬರುವಂತಹ ದ್ವಿಸ್ಥಾನಫಲಕ ಕ್ರಿಯೆ ಪ್ರಯೋಗವನ್ನು ಮಾಡಲು ನಿಮ್ಮ ಮುಂದೆ ಇಷ್ಟಪಡುತ್ತಿದ್ದೇನೆ. ಈ ಪ್ರಯೋಗವನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಯಾವುವು? ಸೀಸದ ನೈಟ್ರೇಟ್, ಪೊಟ್ಯಾಷಿಯಂ ಅಯೋಡೈಡ್, ಸ್ಪ್ಯಾಚುಲಾ, 2 ಪ್ರನಾಳಗಳು ಮತ್ತು ನೀರು ಬೇಕಾಗುತ್ತದೆ ಈ ಪ್ರಯೋಗವನ್ನು ಮಾಡಲು. ನಾನು ಈಗ ಒಂದು ಪ್ರನಾಳವನ್ನು ತೆಗೆದುಕೊಂಡು ಅದಕ್ಕೆ ಸೀಸದ ನೈಟ್ರೇಟ್ ಅನ್ನು ಸ್ಪ್ಯಾಚುಲಾದ ಮೂಲಕ ಹರಳುಗಳನ್ನು ಹಾಕಿಕೊಳ್ಳುತ್ತೇನೆ. ಅದಕ್ಕೆ ನಾನು ನೀರು ಮಿಶ್ರಣ ಮಾಡುತ್ತೇನೆ. ನೀರು ಮಿಶ್ರಣ ಮಾಡಿದಾಗ ಅದು ಸೀಸದ ನೈಟ್ರೇಟ್ ದ್ರಾವಣವಾಗುತ್ತದೆ. ಅದೇ ರೀತಿ ನಾನು ಮತ್ತೊಂದು ಪ್ರಮಾಣ ತೆಗೆದುಕೊಂಡು ಪೊಟ್ಯಾಷಿಯಂ ಅಯೋಡೈಡ್ ಹರಳುಗಳನ್ನು ಹಾಕಿಕೊಳ್ಳುತ್ತೇನೆ. ಸ್ಪ್ಯಾಚುಲಾದ ಮೂಲಕ ಹಾಕಿಕೊಳ್ಳುತ್ತೇನೆ. ಈಗ ನಾನು ಅದಕ್ಕೆ ನೀರು ಮಿಶ್ರಣ ಮಾಡುತ್ತಿದ್ದೆ ನೋಡಿ. ಈಗ ನಾನು ಸೀಸದ ಅಯೋಡೈಡ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ಮತ್ತು ಸೀಸದ ನೈಟ್ರೇಟ್ ದ್ರಾವಣವನ್ನು ಮಿಶ್ರಣ ಮಾಡುತ್ತೇನೆ. ಈಗ ಮಿಶ್ರಣ ಮಾಡಿದಾಗ ಹಳದಿ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತದೆ. ಇದು ಯಾವುದಂದ್ರೆ ಇದು ಅಲುಗಾಡಿಸಲು ಬಿಟ್ಟಾಗ ಏನಾಗ್ತದಂದ್ರೆ ಕೆಳಗಡೆ ಉಳಿಯುವುದು ಅಂದ್ರೆ ಸೀಸದ ಅಯೋಡೈಡ್. ಈಗ ಅಲುಗಾಡಿಸಿ ಬಿಟ್ಟಾಗ ಸ್ವಲ್ಪ ಮ್ಯಾಲ ನೀರಂತ ಬರ್ತದಲ್ಲ ಹೌದಂದ್ರೆ ಪೊಟ್ಯಾಷಿಯಂ ನೈಟ್ರೇಟ್. ಇಲ್ಲಿ ನೋಡಿ, ಈ ದ್ರಾವಣವನ್ನು ಸ್ವಲ್ಪ ಅಲುಗಾಡಿಸಿದ ಸ್ವಲ್ಪ ಸಮಯದ ನಂತರ ಬಿಟ್ಟಾಗ ಕೆಳಗಡೆ ಉಳಿಯುವುದು ಯಾವುದಂದ್ರೆ ಸೀಸದ ಅಯೋಡೈಡ್, ಹಳದಿ ಬಣ್ಣದ ಪ್ರಕ್ಷೇಪ. ಇದು ಮೇಲೆ ಕಾಣಿಸುವ ನೀರಿನ ಯಾವುದಂದ್ರೆ ಪೊಟ್ಯಾಷಿಯಂ ನೈಟ್ರೇಟ್. ಅದೇ ರೀತಿಯಾಗಿ ಸೀಸದ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ಅಯಾನುಗಳನ್ನು ಪರಸ್ಪರ ವಿನಿಮಯ ಮಾಡಿದಾಗ ಪೊಟ್ಯಾಷಿಯಂ ನೈಟ್ರೇಟ್ ಮತ್ತು ಹಳದಿ ಬಣ್ಣದ ಪ್ರಕ್ಷೇಪ ಸೀಸದ ಅಯೋಡೈಡ್ ಉಂಟಾಗುತ್ತದೆ. ಧನ್ಯವಾದಗಳು.